ಈಗ ಆಗಿರೋದು ಅವರಿದ್ದಾಗ ಆಯಿತಾ? ಇವತ್ತು ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ 58 ಕೋಟಿ ರೂಪಾಯಿಗೆ ಕುಡಿಯೋ ನೀರಿನ ಘಟಕವನ್ನು ಬೇತ್ರಿ ನದಿಯಿಂದ ವಿರಾಜಪೇಟೆ ನಗರ ಪ್ರದೇಶದಲ್ಲಿರುವಂಥ ನಿವಾಸಿಗಳಿಗೆ ಸೇರುವಂಥ ಘಟಕದ ಉದ್ಘಾಟನೆ ನಡೆಸ್ತಾ ಇದೆ. 58 ಕೋಟಿ. ಒಂದು ಬುಡಕಟ್ಟು ಜನಾಂಗಕ್ಕೆ 29 ಎಕರೆನಲ್ಲಿ ಬುಡಕಟ್ಟು ಜನರಿಗೆ ನಿವಾಸವನ್ನು ಮಾಡಲಿಕ್ಕೋಸ್ಕರ ಇರುವಂಥ ಜಾಗದ ಮೌಲ್ಯವನ್ನು ಬಿಟ್ಟು ಬರೀ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ 11 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಗೋಣಿಕೊಪ್ಪಲ್ನಲ್ಲಿ ಇರಿದಂಥ ಬಸ್ ಸ್ಟ್ಯಾಂಡ್ ಏನಿದೆ ಅದು ನಿರ್ಮಾಣನೇ ಆಗಲಿಲ್ಲ. 7 ವರ್ಷ 8 ವರ್ಷ ನಿರ್ಮಾಣ ಆಗಲಿಲ್ಲ. ಅವ್ರನ್ನೇನು ಯಾರು ಕೇಳ್ತಾನೆ ಇರಲಿಲ್ಲ ಅನ್ನಿಸ್ತಾ ಇದೆ. ಇವತ್ತು ಅದಕ್ಕೆ 2 ಕೋಟಿ ವಿಶೇಷವಾದ ಅನುದಾನವನ್ನು ಕೊಟ್ಟು ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ. ಗೋಣಿಕೊಪ್ಪದ ಬಸ್ ಸ್ಟ್ಯಾಂಡಿನ ಕಾರ್ಯಕ್ರಮ. ನಮ್ಮ ಕಾವೇರಿ ಕಾಲೇಜಿನಿಂದ ಮಡಿಕೇರಿ ನಗರದವರೆಗೂ 2 ಕಡೆ ಪಾದಚಾರಿಗಳಿಗೆ ನಡೀಲಿಕ್ಕೆ ಮತ್ತು ಉನ್ನತ ಮಟ್ಟದ ರಸ್ತೆ ಮತ್ತು ದಾರಿದೀಪವನ್ನು ಅನುಷ್ಠಾನಕ್ಕೆ ತರುವಂಥ 6 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ನಗರದಲ್ಲಿ ವಿರಾಜಪೇಟೆಯಲ್ಲಿ ಇವತ್ತವರೆಗೂ ಉದ್ಯಾನವನ ಇಲ್ಲದಿರುವಂಥ ಪ್ರದೇಶ, ದಟ್ಟವಾದಂಥ ಜನಸಂಖ್ಯೆ ಇರುವಂಥ ಪ್ರದೇಶ, ಉದ್ಯಾನವನ ಇಲ್ಲ, ಪಾರ್ಕ್ ಇಲ್ಲ. ನೂತನ ಒಂದು ಪಾರ್ಕನ್ನು ಜಾಗವನ್ನು ಗುರುತಿಸಿ ಪಾರ್ಕಿಗೋಸ್ಕರ 2 ಕೋಟಿ ರೂಪಾಯಿ ಅನುದಾನದ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿ ಗೌರಿಕೆರೆಯ ಅಭಿವೃದ್ಧಿಗೋಸ್ಕರ 2 ಕೋಟಿ 1.25 ಕೋಟಿಯ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಾ ಇದೆ. ಈ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ಅವತ್ತು ಚಾಲನೆ ಕೊಡುವಂಥದ್ದು. ಕುಟ್ಟಾನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಸೇರಬೇಕಾಗಿರುವಂಥ ಹಾಸ್ಟೆಲ್ 3 ಕೋಟಿದು ಚಾಲನೆ ಕೊಡ್ತಾರೆ. ನನ್ನ ಇದರಲ್ಲಿ ಮೆಮರಿನಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇದೇ ಈಗ ನೀವು ಲೆಕ್ಕ ಹಾಕಿದ್ರೆ 100 ಕೋಟಿ ಆಯಿತು. ಇದಲ್ಲದೆ ಸ್ಟೇಟ್ ಹೈವೇಗೆ, ರಾಜ್ಯ ಹೆದ್ದಾರಿಗಳಿಗೆ 25 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಅದಲ್ಲದೆ ಮಲ್ಟಿ ಡಿಸ್ಟ್ರಿಕ್ಟ್ ರೋಡ್ಸ್ಗೆ PWD ರಸ್ತೆಗಳಿಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ಈಗಾಗಲೇ 5.5 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲದರ ಮೇಲೆ 2 ಕೋಟಿ ನನಗೆ ಶಾಸಕರ ಅನುದಾನ ಅಲ್ಲದೆ ಮುಖ್ಯಮಂತ್ರಿಗಳು ಶಾಸಕರ ವಿವೇಚನೆಗೆ ಬಿಟ್ಟಂತೆ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾರೆ. ಈಗ ಅದನ್ನು ಬಿಡುಗಡೆ ಆಗಿದೆ. ಅದರಲ್ಲಿ 17 ಕೋಟಿಯನ್ನು ಪಂಚಾಯತ್ ರಾಜ್ ಇಲಾಖೆಗೆ ವಹಿಸಿದ್ದೇನೆ. 2 ಕೋಟಿ ರೂಪಾಯಿಯನ್ನು ನಮ್ಮ ಸಾಮೂಹಿಕವಾದಂಥ ಸಮುದಾಯ ಭವನಗಳಿಗೆ ನಿಯೋಜನೆಯನ್ನು ಮಾಡಿದ್ದೇನೆ. 2 ಕೋಟಿ ರೂಪಾಯಿ ದೇವಾಲಯಗಳಿಗೆ ಮತ್ತು ಧಾರ್ಮಿಕ ಸ್ಥಳಗಳಿಗೆ ನಿಯೋಜನೆಯನ್ನು ಮಾಡಿದ್ದೇವೆ. ಮತ್ತು 1 ಕೋಟಿ ರೂಪಾಯಿಯನ್ನು ನಗರಾಭಿವೃದ್ಧಿ ಪ್ರದೇಶಕ್ಕೆ ನಿಯೋಜನೆಯನ್ನು ಮಾಡಿ 25 ಕೋಟಿಯನ್ನು ಹಂಚಿಕೆಯನ್ನು ಈ ರೀತಿ ಮಾಡಿದ್ದೀವಿ. ಕಾಮಗಾರಿಯನ್ನು ನೀವು ಯಾವುದೆಲ್ಲ ಕೊಟ್ಟಿದ್ದೀರಾ, ಅರ್ಜಿಗಳನ್ನು ಕೊಟ್ಟಿದ್ದೀರಾ, ವಲಯಾಧ್ಯಕ್ಷರು ಕೊಟ್ಟಿದ್ದೀರಾ, ನಮ್ಮ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿದ್ದಾರೆ, ಇದರಂತೆ ನಾವು ಪೂರ್ಣಗೊಳಿಸ್ತೀವಿ. ಇದಿಷ್ಟನ್ನು ಕೂಡ ಅನುಷ್ಠಾನಕ್ಕೆ ತರ್ತೀವಿ. ಇದು ಮೊದಲನೇ ವರ್ಷದ ಕಾಮಗಾರಿ. ಇನ್ನು 4.5 ವರ್ಷ ಇದೆ. ಎಲ್ಲೂ ಹೋಗ್ತಾ ಇಲ್ಲಲ್ಲ. ಇಲ್ಲೇ ಇದು ನೀವು 5 ವರ್ಷ ಕೊಟ್ಟಿದ್ದೀರಾ ನಮಗೆ ಅವಧಿ. 5 ವರ್ಷದಲ್ಲೂ ಕೆಲಸ ಮಾಡ್ತೀನಿ. ಈ 5 ವರ್ಷದೊಳಗೆ ರಾಜ್ಯ ಸರ್ಕಾರದಿಂದ ಒಂದು ವಿಶೇಷವಾದಂಥ ಪ್ಯಾಕೇಜ್ ಅಂತಂದು ರಸ್ತೆ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ತೀನಿ. ಇದಕ್ಕಿಂತ ಇನ್ನೇನು ಮಾಡಬೇಕು? ಈಗ ಸ್ಥಳೀಯವಾಗಿ ಬಂದಾಗ ನೀವು ರಸ್ತೆಯನ್ನು ಕಳೀರಿ. ಆ ರಸ್ತೆಯನ್ನು ಬರುವ 1 ತಿಂಗಳ ಒಳಗಡೆ ಪೂರ್ಣಗೊಳಿಸುವಂಥ ಜವಾಬ್ದಾರಿ ನಮ್ಮದು, ಮಾಡಿಕೊಡ್ತೀವಿ ಆ ರಸ್ತೆ. ಅದರಿಂದ ದಯವಿಟ್ಟು ಇದನ್ನೆಲ್ಲವನ್ನು ಜನರ ಗಮನಕ್ಕೆ ತರಿಸುವಂಥ ಕೆಲಸ. ಎಲ್ಲ ಕಡೆ ನಾನೇ ಮೈಕ್ ಇಟ್ಕೊಂಡು ಭಾಷಣ ಮಾಡೋದು, ಇದು ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ನೀವು ನೇರವಾಗಿ ಬಂದು ಇವತ್ತು ನನ್ನ ಹತ್ರ ನಿಮ್ಗೆ ಏನು ಕೆಲಸ ಇದ್ದರೂ ಮಾಡಿಸ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಯಾರು ಬೇಕಾದ್ರೆ ಬರ್ಬೋದು, ನೇರವಾಗಿ ಮಾತಾಡ್ಬೋದು. ನೇರವಾಗಿ ಕೆಲಸವನ್ನು ನನ್ನ ಕೈನಲ್ಲಿ ಆಗೋಂಗಿದ್ರೆ ಅಲ್ಲೇ ಮಾಡಿಕೊಡ್ತಾಯಿದ್ದೀನಿ. ಅಲ್ಲೇ ದೂರವಾಣಿ ಮೂಲಕ ಮಾಡಿಕೊಡ್ತಾಯಿದ್ದೀನಿ, ಇಲ್ಲಾಂದರೆ ಅಧಿಕೃತವಾಗಿ ಮಾಡ್ತಾಯಿದ್ದೀನಿ. ಅದಲ್ಲದೆ ಜನಸ್ಪಂದನ ಕಾರ್ಯಕ್ರಮಗಳನ್ನ ಯಾವ ರೀತಿ ನಾವು ನಡೆಸಿದ್ದೀವಿ ಅಂತ ತಗೊಂಡಿದ್ದೀವಿ. ಆಸ್ಪತ್ರೆ ವ್ಯವಸ್ಥೆಗಳು ಯಾವ ರೀತಿ ನಡೆದಿದೆ. ಮತ್ತು ಇದೆಲ್ಲವೂ ಅಭಿವೃದ್ಧಿ ಕಾಮಗಾರಿ. ಈಗ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾರು ಬೊಗಳೆ ಬಿಟ್ಟಿದ್ದಾರೆ ಅಂತ ತಮಗೆ ಗೊತ್ತಿದೆ, ಜನರಿಗೆ ಗೊತ್ತಿದೆ. ನಾವು ಬಂದ ನಂತರ 4